ಓಂ ಲಕ್ಷ್ಮೀನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ವ್ಯಾಪಾರ ವ್ಯವಹಾರ ಜೀವನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ, ಪ್ರತಿಯೊಬ್ಬರಿಗೂ ನಮಗೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು, ವ್ಯಾಪಾರ ಚೆನ್ನಾಗಾಗಬೇಕು ಅಂತಕ್ಕಂಥ ಭಾವನೆಗಳಿರುತ್ತೆ. ಸಾಕಷ್ಟು ತಂತ್ರಗಳು, ಸಾಕಷ್ಟು ವಿಶೇಷಗಳಿದ್ದರೂ ಸಹ ಒಂದು ಬಹುವಿಶೇಷವಾದ ಸರಳ ತಂತ್ರ ವ್ಯಾಪಾರ ವೃದ್ಧಿಗೆ ನಮ್ಮ ಮನೆಯಲ್ಲಿಯೇ ಸರಳವಾಗಿ ಮಾಡ್ಕೊಳ್ತಕ್ಕಂಥದ್ದು, ಒಂದು ಪೈಸೆಯೂ ಖರ್ಚಾಗದೆ ಮಾಡ್ಕೊಳ್ತಕ್ಕಂಥ ಒಂದು ತಂತ್ರ ಇದೆ. ಅದು ಕೂಡ ಎಲ್ಲ ಕಡೆ ಅನುಭವಪೂರ್ವಕವಾಗಿ ಬರ್ತಾ ಇರತಕ್ಕಂಥ ಒಂದು ತಂತ್ರ ಅಥವಾ ವಿಧಾನ ಅಂತೂ ಕೂಡ ನಾವು ಹೇಳ್ತೀವಿ. ಅಂತಹ ತಂತ್ರ ವಿಧಾನ ವ್ಯಾಪಾರ ವೃದ್ಧಿಗೆ, ಹಳೆ ಬಾಕಿ ವಸೂಲಿ ಆಗೋದಕ್ಕೆ, ಹಾಗೆ ನೇರವಾಗಿ ವ್ಯಾಪಾರದಲ್ಲಿ ನಮಗೆ ಆಕರ್ಷಣೆ ಬರ್ತಕ್ಕಂಥದ್ದಕ್ಕೆ, ಅದರ ಜೊತೆಗೆ ವ್ಯಾಪಾರದಲ್ಲಿ ಶ್ರದ್ಧೆ ಬರೋಕ್ಕೂ ಕೂಡ ಒಂದು ಸಣ್ಣ ಪುಟ್ಟ ತಂತ್ರ ಇದೆ. ಆ ತಂತ್ರ ಏನು ಅಂದರೆ, ನಮಗೂ ನಿಮಗೂ ಎಲ್ರಿಗೂ ಗೊತ್ತು, ಸ್ಥಿತಿಕಾರಕ ವಿಷ್ಣು. ವಿಷ್ಣುಗೆ ಪ್ರಿಯವಾದ ಯಾವುದು? ತುಳಸಿ. ಆ ತುಳಸಿಯಲ್ಲಿ ಎರಡು ವಿಧ, ಒಂದು ರಾಮ ತುಳಸಿ ಅಂತಿರುತ್ತೆ, ಒಂದು ಕೃಷ್ಣ ತುಳಸಿ ಅಂತಿರುತ್ತೆ. ಆದರೆ ವ್ಯಾಪಾರಕ್ಕೆ, ವ್ಯವಹಾರಗಳಿಗೆ, ಆಕರ್ಷಣೆಗೆ ಬಹಳ ವಿಶೇಷವಾದ್ದು ಅಂದರೆ ಕೃಷ್ಣ ತುಳಸಿ. ಕೃಷ್ಣ ತುಳಸಿಯನ್ನು ನಾವೇನು ಮಾಡಬೇಕು? ಗುರುವಾರದ ದಿವಸ ಕೃಷ್ಣ ತುಳಸಿಯನ್ನು ಪೂಜೆ ಮಾಡಿ 1:30ಯಿಂದ 3 ರಾಹುಕಾಲ ಇರುತ್ತೆ. ಬೆಳಗಿನ ಜಾವ ಅಥವಾ ಸಂಧ್ಯಾಕಾಲ ಅಥವಾ ಬೆಳಗಿನ ಜಾವ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ, ಅಂದರೆ ಆ ಕೃಷ್ಣ ತುಳಸಿಯನ್ನು ಪೂಜೆ ಮಾಡಿ ಗುರುವಾರದ ದಿವಸ ಆ ತುಳಸಿ ಗಿಡಕ್ಕೆ ಒಂದಷ್ಟು ಶುದ್ಧವಾದ ನೀರನ್ನು ಹಾಕಿ ಪ್ರಾರ್ಥನೆ ಮಾಡಿ, ಆ ಕೃಷ್ಣ ತುಳಸಿಯ ಗಿಡದಲ್ಲಿ 3 ಕಡೆ ನೀವು ತುಳಸಿಯನ್ನು ಬಿಡಿಸಿಕೊಂಡು, ಒಂದೊಂದು ದಳ, 2 ದಳ ಆಗಲಿ, ಅದನ್ನು ಬಿಡಿಸಿ ಹಸಿರು ಬಟ್ಟೆಯಲ್ಲಿ ಆ ತುಳಸಿಯನ್ನು ಹಾಕಿ ಇಟ್ಟು, ಅದನ್ನು ಭಕ್ತಿಯಾಗಿ ತಗೊಂಡೋಗಿ ನಿಮ್ಮ ಗಲ್ಲಾಪೆಟ್ಟಿಗೆ ಇರ್ಬೋದು, ನೀವು ಹಣ ವಹಿವಾಟು ಮಾಡ್ತಕ್ಕಂಥ ಟ್ರೆಜರರ್ ಇರ್ಬೋದು, ಆ ಜಾಗದಲ್ಲಿ ಗುರುವಾರ ದಿವಸ ಅಂದೇ ತಗೊಂಡೋಗಿ ಇಟ್ಟರೆ ನಿಮಗೇನಾಗುತ್ತೆ, ಈ ರೀತಿ 3 ಗುರುವಾರ ಮಾಡಿ, 3 ಗುರುವಾರ ಆ ಗಲ್ಲಾಪೆಟ್ಟಿಗೆಯಲ್ಲಿ 3 ಹಸಿರು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಕೃಷ್ಣ ತುಳಸಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಶುದ್ಧವಾದ ನೀರಿನಲ್ಲಿ ಅದನ್ನು ಬಿಟ್ಟರೆ ನಿಮಗೆ ವ್ಯಾಪಾರ ವೃದ್ಧಿ ಆಗುತ್ತೆ, ಆಕರ್ಷಣೆ ಜಾಸ್ತಿ ಆಗುತ್ತೆ, ಕೆಟ್ಟ ದೋಷಗಳು ಹೊರಟೋಗುತ್ತೆ, ದೃಷ್ಟಿ ದೋಷಗಳು ಹೊರಟೋಗುತ್ತೆ, ಆಸಕ್ತಿ ಮೂಡುತ್ತೆ. ಮುಖ್ಯವಾಗಿ ಏನು ಅಂದರೆ, ನಮ್ಮ ವೃತ್ತಿಯ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು, ನಮ್ಮ ವೃತ್ತಿಯ ಬಗ್ಗೆ ನಮಗೆ ಗೌರವ ಹೆಮ್ಮೆ ಇರಬೇಕು. ನಾವೇನೋ ವೃತ್ತಿ ಮಾಡ್ತಾ ಇದ್ದೀವಿ ಅಂತ ಉದಾಸೀನ ಮಾಡೋಕ್ಕೆ ಹೋದಾಗ ವೃತ್ತಿ ಕೆಡುತ್ತೆ. ಇವತ್ತಿನ ದಿವಸ ಒಬ್ಬ IAS ಆಫೀಸರ್, ಒಬ್ಬ ದೊಡ್ಡ ಇಂಜಿನಿಯರು ಅಥವಾ ದೊಡ್ಡ ಹುದ್ದೆಗಳಲ್ಲಿರ್ತಾರೆ, ಅದನ್ನು ತ್ಯಜಿಸಿ ಆಚೆಗೆ ಬರೋದು ಯಾಕೆ ಅಂದರೆ, ಅವರಿಗೆ ಆ ಉದ್ಯೋಗ, ಅದರ ಬಗ್ಗೆ ಎಲ್ಲೋ ಒಂದು ಕಡೆ ಆ ಶ್ರದ್ಧೆ ಬೇಕಾಗಿಲ್ಲ ಅಂತಕ್ಕಂಥ ತ್ಯಾಗದಿಂದ ಬರಬಹುದು, ಕೆಲವರು ನಿರ್ಲಕ್ಷ್ಯದಿಂದ ಕೂಡ ಬರಬಹುದು. ಇವತ್ತಿನ ದಿವಸ ನಮ್ಮ ವೃತ್ತಿಯನ್ನು ನಾವು ಪ್ರೀತಿಸಬೇಕು. ಆ ಪ್ರೀತಿಸೋಕೆ ನಮಗೆ ಶಕ್ತಿ ಬರಬೇಕು ಅಂದರೆ ಈ ರೀತಿಯ ಕೃಷ್ಣ ತುಳಸಿಯನ್ನು ಹಸಿರು ಬಟ್ಟೆಯಲ್ಲಿ ಇಟ್ಟು ಕಟ್ಟಿ ಹಣಕಾಸಿನ ಇದರಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ತೋರು ಬೆರಳನ್ನು ಮುಟ್ಟಬೇಡಿ. ತುಳಸಿಯನ್ನು ಬಿಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ತೋರು ಬೆರಳನ್ನು ಆ ಗಿಡಕ್ಕೆ ಮುಟ್ಟಿಸಬೇಡಿ ಅಂತ ಹೇಳ್ತಾ, ಪ್ರತಿಯೊಂದು ನಮಗೆ ಅನುಭವಪೂರ್ವಕವಾಗಿರ್ತಕ್ಕಂಥದ್ದು. ಹಾಗೆಯೇ ಪ್ರತಿಯೊಂದು ಕೂಡ ಇತಿಹಾಸ ಪುರಾಣಗಳಲ್ಲೂ ಕೂಡ ಈ ರೀತಿಯ ಸಣ್ಣ ಪುಟ್ಟ ತಂತ್ರಗಳಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.